ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಸೊ ಚಿಕ್ಕ ತಿರುಪತಿಯಿಂದ ಮುಂದೆ ಬರುವಂತಹ ಬಾಗಳಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿದ್ನಲ್ವ. ಅಲ್ಲಿ ಆ ದೇವಸ್ಥಾನದ ಬಗ್ಗೆ ವಿವರಣೆನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ಇವತ್ತು ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಬಾಗಳಿಯ ಒಳಗಿಂದ ದೇವಸ್ಥಾನಕ್ಕೆ ಕೆರೆ ಏರಿ ಮೇಲೆ ಹೋಗಬೇಕು. ಬಾಗಳಿ ಊರೊಳಗೆ ಹೋದ ನಂತರ ಅಲ್ಲಿ ಊರ ಆಚೆಗೆ ಒಂದು ಕೆರೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೆರೆ ಸುತ್ತಲೂ ಅಂದರೆ ಎಂಡಿಗೆಲ್ಲ ಫುಲ್ಲು ಬೆಟ್ಟ ಗುಡ್ಡ ಇದೆ. ಅಲ್ಲಿ ವಿಂಡ್ ವೀಲ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ನೋಡೋದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸುತ್ತಲೂ ಏನು ಗುಡ್ಡ ಬೆಟ್ಟ ಇತ್ತಲ್ಲ, ಅಲ್ಲೆಲ್ಲ ಕೂಡ ವಿಂಡ್ ವೀಲ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಈ ಮಾರ್ಗವಾಗಿ ನಾವು ಬಾಗಳಿ ದೇವಸ್ಥಾನಕ್ಕೆ ಬಂದ್ವಿ. ಹೊರಗಡೆ ಬಂದರೆ ವಿಶಾಲವಾಗಿರ್ತಕ್ಕಂಥ ಗಾರ್ಡನ್ ಇದೆ. ನೋಡೋದಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ದೇವಸ್ಥಾನ ಕೂಡ ತುಂಬ ಕಣ್ಣಿಗೆ ಒಂದು ಸುಂದರತೆಯಿಂದ ಕೂಡಿರ್ತಕ್ಕಂಥ ಒಂದು ಅದ್ಭುತವಾದ ದೃಶ್ಯ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೊರಗಡೆಯಿಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಒಳಗೆ ಹೋದರೆ ಇನ್ನೂ ಎದ್ದು ಬರಬೇಕು ದೇವಸ್ಥಾನದಿಂದ ಅನ್ನೋ ಫೀಲೇ ಆಗೋದಿಲ್ಲ. ನಾನು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾವು ಕೆಲವು ಮಕ್ಕಳಿಗೆ ಈಗ ಪಾಠ ಮಾಡುವಾಗ ಇರ್ಬೋದು ಅಥವಾ ಟೀಚರ್ಸ್ಗಳು ನಮ್ಮ ರಾಜ ಮಹಾರಾಜರು ಹೊಯ್ಸಳರ ಕಾಲದಿರ್ಬೋದು ಅಥವಾ ರಾಷ್ಟ್ರಕೂಟರ ಕಾಲದಿರ್ಬೋದು, ಕಲ್ಯಾಣಿ ಚಾಲುಕ್ಯರು ಇವರ ಬಗ್ಗೆ ವಿವರಣೆ ಕೊಡಬೇಕಾದ್ರೆ ಅವರ ಒಂದು ಕೆತ್ತನೆಗಳ ಪದ್ಧತಿಗಳು ಹೇಗಿದ್ವು ಅನ್ನೋದನ್ನು ವಿವರಣೆ ಕೊಡ್ತಾ ಇರ್ತಾರೆ. ಸೊ ಅಂಥ ಒಂದು ಟೈಮಲ್ಲಿ ಇದು ನಿಯರೆಸ್ಟ್ ಇದೆ. ಈಗ ವಿಜಯನಗರ ಡಿಸ್ಟ್ರಿಕ್ನವ್ರಿಗೆ ಅಥವಾ ಉಚ್ಚಂಗಿದೂರು ಸೈಡ್ನವ್ರಿಗೆಲ್ಲ ಇದು ನಿಯರೆಸ್ಟ್ ಇರೋದ್ರಿಂದ ಇಲ್ಲಿ ಹತ್ತಿರದ ಸಮೀಪ ಇರ್ತಕ್ಕಂಥ ಈ ಥರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಒಂದಿನ ಪಿಕ್ನಿಕ್ ಅಂತ ಹೇಳಿ, ವರಸಂಚಾರ ಅಂತ ಹೇಳಿ ಕರ್ಕೊಂಡು ಹೋಗಿ ಅಲ್ಲಿನ ಕೆಲವೊಂದು ಶೈಲಿಗಳನ್ನು, ಕೆತ್ತನೆಗಳನ್ನು, ಕಲೆ ಸಾಹಿತ್ಯಗಳ ಬಗ್ಗೆ, ಕಲಾಕೃತಿಗಳ ಬಗ್ಗೆ ನೈಜವಾಗಿ ತೋರಿಸಿ ಅವರಿಗೆ ವಿವರಿಸಿದಾಗ ಮಕ್ಕಳಿಗೆ ಅದು ಲಾಂಗ್ ಟೈಮ್ ಮೆಮೊರಿಗೆ ಉಳಿಯುತ್ತೆ. ಹಾಗೆಯೇ ಅವರಿಗೆ ಆ ಪಾಠನೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಸಾಧ್ಯ ಆದರೆ ಈ ರೀತಿಯಾಗಿ ಮಾಡಬಹುದಂತ ಹೇಳಿದೆ ನಾನು. ಕಲ್ಲೇಶ್ವರ ದೇವಸ್ಥಾನ ಅಂತಲೇ ಹೆಸರುವಾಸಾಗಿರ್ತಕ್ಕಂಥ ಈ ದೇವಸ್ಥಾನ, ಈ ದೇವರಿಗೆ ಸ್ವಯಂಬಕಲಿ ದೇವ ಅಂತ ಹೇಳಿ ಕರೀತಾರೆ. ಯಾಕಂದರೆ ಇದು ಸ್ವತಃ ಉದ್ಭವ ಆಗಿರ್ತಕ್ಕಂಥ ಮೂರ್ತಿ ಅಂತೆ. ಇದರ ಒಂದು ಇತಿಹಾಸ ಕೇಳಿದರೆ ನಮಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸುಮಾರು 1200 ವರ್ಷಗಳ ಒಂದು ಇತಿಹಾಸ ಈ ದೇವಸ್ಥಾನಕ್ಕೆ ಇದೆ. ಈ ದೇವಸ್ಥಾನದ ಗರ್ಭಗುಡಿಯ ಹೊರಗಡೆ ಕೆತ್ತನೆಗಳನ್ನು ನೋಡಿದರೆ ನಮಗೆ ನಿಜಕ್ಕೂ ಗರ್ಭಗುಡಿ ಇರಬಹುದು ಅಥವಾ ಮುಂದಿನ ಗೋಪುರ, ನವರಂಗ, ಮಹಾಮಂಟಪ, ಈ ಎಲ್ಲ ಕೆತ್ತನೆಗಳು ಕೂಡ ಅತಿ ಅಮೋಘವಾಗಿರ್ತಕ್ಕಂಥ ಕಣ್ಣಿಗೆ ರಮಣೀಯ ದೃಶ್ಯ ಅಂತಲೇ ಹೇಳ್ಬೋದು. ಇಲ್ಲಿನ ವಿಶೇಷ ಅಂದರೆ ಗರ್ಭಗೃಹ, ನವರಂಗ, ಮಹಾಮಂಟಪ, ಗೋಪುರ ಈ ಮೂರು ಕೂಡ ಬೇರೆ ಬೇರೆ ರಾಜರ ಕಾಲದಲ್ಲಿಯೇ ಕೆತ್ತನೆ ಆಗಿರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನದ ಕೆತ್ತನೆಯಲ್ಲಿ ಹ್ಯಾಮರಿಂಗ್ ಕೂಡ ಯೂಸ್ ಮಾಡಿದ್ದಾರೆ. ಅಂದರೆ ಆಧುನಿಕ ಉಪಕರಣ ಇಲ್ಲದೇ ಕೈಯ ಕೆತ್ತನೆಯಲ್ಲಿ ಹ್ಯಾಮರಿಂಗ್ ಮಾಡಲಾಗಿದೆ. ಅದನ್ನು ಕೂಡ ಮುಂದೆ ಹೇಳ್ತಾ ಹೋಗ್ತೇನೆ. ಬಾಗಿಲಿನ ಅಕ್ಕಪಕ್ಕದಲ್ಲಿ ಋಷಿಗಣ, ದೇವಗಣ ಅಂತ ಹೇಳಿ ಕೆತ್ತನೆಗಳನ್ನು ಮಾಡಲಾಗಿತ್ತು ಅಂತ ಹೇಳಿದರು. ಹಾಗೆಯೇ ಇಲ್ಲಿ ಬಂದರೆ ಡೈಮಂಡ್ ಡಿಸೈನ್ ನೋಡಿ, ಆಗಿನ ಕಾಲದಲ್ಲಿಯೇ ಡೈಮಂಡ್ ಡಿಸೈನ್, ಆಮೇಲೆ ಲೀಫ್ ಡಿಸೈನ್, ಈ ಥರದ್ದೆಲ್ಲ ಕೂಡ ಆವಾಗಿನ ಕಾಲದಲ್ಲಿಯೇ ಅಷ್ಟೊಂದು ತಲೆ ನಮ್ಮ ಭಾರತೀಯರಿಗಿತ್ತ ಅಂತ ಹೇಳಿ ನಾವು ಇದರಿಂದ ತಿಳ್ಕೊಬೋದು. ಎಷ್ಟು ಸೂಕ್ಷ್ಮ ಕೆತ್ತನೆಗಳು ಇಲ್ಲೆಲ್ಲ ಇದ್ದಾವೆ. 2.25 ಇಂಚು ಸೈಜಲ್ಲಿ ಕೆಲವೊಂದು ಕೆತ್ತನೆಗಳನ್ನ ಮಾಡಿದ್ದಾರೆ. ಅದನ್ನು ಕೂಡ ಹೇಳಿದರು ಅವರು ಅರ್ಚಕರು. ಇಲ್ಲಿ ಕೆತ್ತಿರ್ತಕ್ಕಂಥ ಕೆಲವೊಂದು ಕೆತ್ತನೆಗಳಲ್ಲಿ ದೇವಗಣ, ಋಷಿಗಣ ಅಂತ ಹೇಳಿದೆ ನಾನು. ಗಣ ಅಂದರೆ ಗುಂಪು, ದೇವರಗಳ ಒಂದು ಗುಂಪು, ಆಮೇಲೆ ಋಷಿಗಳ ಗುಂಪು ಈ ಬಾಗಲ ಮೇಲುಗಡೆ ಕೆತ್ತಲಾಗಿದೆ ಅಂತ ಹೇಳಿದರು. ಹಾಗೆಯೇ ಬಂದರೆ ಹ್ಯಾಮರಿಂಗ್ ನೋಡಿ, ಆಗಿನ ಕಾಲದಲ್ಲೇ ಹ್ಯಾಮರಿಂಗನ್ನ ಉಪಯೋಗಿಸ್ತಾ ಇದ್ದರು. ಆ ಒಂದು ಶೈಲಿಯಲ್ಲಿ ಅಂದರೆ ಆ ಹ್ಯಾಮರಿಂಗ್ ಬಗ್ಗೆ ನಮ್ಮ ಇಂಡಿಯನ್ಸ್ಗೆ ಗೊತ್ತಿತ್ತು ಅಂತ ನಾವಿಲ್ಲಿ ನೋಡಿ ತಿಳ್ಕೊಬೋದು. ಎಷ್ಟು ನಯವಾಗಿ ಸೂಕ್ಷ್ಮ ಕೆತ್ತನೆಗಳು ಇಲ್ಲಿ ಕಾಣಿಸ್ತಿದ್ದಾವೆ ಅಂದರೆ ಇಲ್ಲಿ ನೋಡೋದಕ್ಕಿಂತ ನೈಜವಾಗಿ ತುಂಬ ಚೆನ್ನಾಗಿ ಕಾಣಿಸ್ತವೆ. ಈಗೆಲ್ಲ ಆಧುನಿಕ ಉಪಕರಣಗಳು ಬಂದಿರೋದ್ರಿಂದ ಹ್ಯಾಮರಿಂಗ್ ತುಂಬ ಸುಲಭ. ಆದರೆ ಆಗೆಲ್ಲ ಯಾವ ರೀತಿಯ ಒಂದು ಉಪಕರಣಗಳು ಕೂಡ ಇರಲಿಲ್ಲ. ಅದರಲ್ಲೇ ನಾವು ಅವರ ಹ್ಯಾಮರಿಂಗ್ ಹೆಂಗಿತ್ತು, ಅವರ ಸೂಕ್ಷ್ಮ ಕೆತ್ತನೆಗಳು ಹೆಂಗಿತ್ತು ಅಂತ ನೋಡಿ ನಾವು ತಿಳ್ಕೊಬೋದು. ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ನಾಗನಾಗಕನಿಕೆರ ಒಂದು ನೃತ್ಯ ಅಂತ ಹೇಳಿದ್ನಲ್ಲ, ಅದು 2.25 ಇಂಚಲ್ಲಿ ಮಾಡಿದ್ದಾರೆ. ಮೇಲ್ಗಡೆ ಒಂದು ಸರ್ಪ ಬಾಯಿ ತೆಗೆದಿರುವಂತಹ ಒಂದು ಕೆತ್ತನೆ ಕೂಡ ಮಾಡಿದ್ದಾರೆ. ಆಮೇಲೆ ಒಂದು ಇದ್ದಾಗೆ ಇನ್ನೊಂದು ಕೆತ್ತನೆ ಇಲ್ಲ, ಅದು ತುಂಬ ವಿಶೇಷ. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ಇಲ್ಲಿ ದೊಡ್ಡದು ಅನಿಸಿದೆ, ಬಟ್ ಇದು 2.25 ಇಂಚು ಮಾತ್ರ ಇದೆ. ಇಲ್ಲಿ ಬಂದರೆ ದೇವಗಣಗಳು ಅಂತ ಹೇಳಿದ್ರೆ ನೋಡಿ ಕಾಣಿಸ್ತಿರ್ಬೋದು. ತೋರಣ ಕಲ್ಲಿನ ಕೆತ್ತನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಯಾಕೆ ಅಷ್ಟೊಂದು ಪರಿಚಿತವಾಗಿಲ್ಲ ಎಲ್ಲ ಕಡೆಗೂ ಅಂತ ನನಗೆ ನಿಜಕ್ಕೂ ಒಂದೊಂದು ಸರಿ ಬೇಸರ ಅನಿಸುತ್ತೆ. ಇಲ್ಲಿ ಮೇಲೆ ತೋರಣದ ಮೇಲ್ಗಡೆ ಬಂದಿರತಕ್ಕಂಥದ್ದು ಶಿವನ 64 ನೃತ್ಯಗಳಲ್ಲಿ 3 ಕೆತ್ತನೆಗಳನ್ನು ಮಾಡಲಾಗಿದೆ ಅಂತ ಹೇಳಿದರು.
ಅಷ್ಟೊಂದು ಪ್ರತಿಯೊಂದಕ್ಕೂ ಥೀಮ್ ಇಟ್ಕೊಂಡು ಒಂದು ಎಥಿಕ್ಸ್ ಇಟ್ಕೊಂಡು ಮಾಡಿದ್ದಾರೆ. ಸುಮ್ಮನೆ ಹೇಗೆ ಬೇಕೋ ಹಾಗೆ ಮಾಡಿಲ್ಲ. ಅದು ಇಲ್ಲಿ ತುಂಬ ವಿಶೇಷ ಅನ್ನಿಸ್ತು. ನಮ್ಮ ಭಾರತೀಯ ಒಂದು ದೇವಸ್ಥಾನಗಳ ಪ್ರತಿಯೊಂದು ಕೂಡ ಅಷ್ಟೇ, ಪ್ರತಿ ರಾಜರ ಅವರದೇ ಆದಂಥ ಪದ್ಧತಿಗಳಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಕೆಲವೊಂದು ನಿಯಮಾನುಸಾರವಾಗಿ ಕೆತ್ತನೆ ಮಾಡಿರ್ತಾರೆ. ಅದನ್ನು ನಾವು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲೂ ಕೂಡ ಕಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ನಾನು ಖಂಡಿತವಾಗ್ಲೂ ನೋಡಿ ಖುಷಿ ಅನಿಸುತ್ತೆ. ನೋಡಿ ನನಗೂ ಆಶ್ಚರ್ಯ ಅನ್ನಿಸ್ತು. ಇಷ್ಟೊಂದು ಚೆನ್ನಾಗಿರ್ತಕ್ಕಂಥ ದೇವಸ್ಥಾನನ ನಾನು ಇಷ್ಟು ವರ್ಷ ನೋಡಿರಲಿಲ್ವಾ ಅಂತಲೂ ಅನ್ನಿಸ್ತು. ನಮಗೆ ತುಂಬ ಸಮೀಪದಲ್ಲಿದೆ ಇದು. ಗರ್ಭಗೃಹ ಬಂದುಬಿಟ್ಟು ರಾಷ್ಟ್ರಕೂಟರ ಕಾಲದಲ್ಲಿ 8ನೇ ಶತಮಾನದಲ್ಲಿ ಇದನ್ನು ರಚನೆ ಮಾಡಲಾಯಿತು. ಹಾಗೆಯೇ ನವರಂಗ 9ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಅಮರಾಮಲ್ಲ ಏನು ರಾಜರುಗಳು ಬರ್ತಾ ಇದ್ರಲ್ಲ, ಆ ಒಂದು ವಂಶಸ್ಥರು ಅವರ ಒಂದು ಆಳ್ವಿಕೆಯಲ್ಲಿ ಕೆತ್ತನೆ ಮಾಡಲಾಗಿತ್ತು. ಹಾಗೆಯೇ ಬಂದರೆ ಮಹಾಮಂಟಪ ಹೊಯ್ಸಳರ ಕಾಲದಲ್ಲಿ 10ರಿಂದ 11ನೇ ಶತಮಾನದಲ್ಲಿ ಆ ಮಹಾಮಂಟಪವನ್ನು ಒಂದು ನಿರ್ಮಾಣ ಮಾಡಲಾಯಿತು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಗೋಪುರವನ್ನು ವಿಜಯನಗರ ಅರಸರ ಕಾಲದಲ್ಲಿ 15ನೇ ಶತಮಾನದಲ್ಲಿ ಸರಿಸುಮಾರು 15ನೇ ಶತಮಾನದಲ್ಲಿ ಗಚ್ಚು ಮತ್ತು ಗಾರೆಯಿಂದ ಮಾಡಲಾಗಿದೆ ಅಂತಲೂ ಹೇಳಿದರು. ಮಹಾಮಂಟಪ ಕೂಡ ಅಷ್ಟೇ ತುಂಬ ಮನಸ್ಸಿಗೆ ಶಾಂತತೆಯನ್ನು ಕೊಡುವಂಥ ಒಂದು ವಾತಾವರಣ ಇದೆ. ಹಾಗೆಯೇ ಮೇಲ್ಗಡೆ ಒಂದು ಕೆತ್ತನೆಗಳು ಅಷ್ಟು ಚೆನ್ನಾಗಿದ್ದಾವೆ. ಬಟ್ ಅದು ಈಗ ಕೆಲವೊಂದು ಪಾಲಿಶ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಕೊಳ್ತೀನಿ. ಪಕ್ಕದಲ್ಲಿ ಬಂದರೆ ಹೊರಗಡೆ ಒಂದು ಕೊಳ ಇದೆ, ಹಳೇ ಕಾಲದ್ದು. ಅಲ್ಲಿ ಈಗಲೂ ಕೂಡ ನೀರು ಬರ್ತಾ ಇರುತ್ತೆ ಅಂತ ಹೇಳಿದರು. ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ ಜಲ ಅನ್ನೋದು ಈಗಲೂ ಗೊತ್ತಿಲ್ಲ ಅಂತ ಹೇಳಿದರು. ಆ ಥರ ಸುತ್ತಲೂ ಕೂಡ ಅಕ್ಕಪಕ್ಕ ದೇವಸ್ಥಾನದ ಅಕ್ಕಪಕ್ಕ ಸಾಲು ಕಂಬಗಳ ಒಂದು ಮಂಟಪಗಳಿದ್ದಾವೆ. ಇದನ್ನು ನೋಡಿದರೆ ಗೊತ್ತಾಗುತ್ತೆ ವಿಜಯನಗರ ಶೈಲಿ ಅಂತ ಹೇಳಿ. ಏಕೆಂದರೆ ವಿಜಯನಗರದಲ್ಲಿ ಹಂಪಿಯಲ್ಲಿ ಇದೇ ರೀತಿಯಾಗಿ ಸಾಲು ಮಂಟಪಗಳನ್ನು ನಾವು ನೋಡಬಹುದು. ಸುತ್ತಲೂ ದೇವಸ್ಥಾನದ ಸುತ್ತಲೂ ಕೂಡ ಇದೇ ರೀತಿಯ ವಾತಾವರಣ ಇದೆ. ದೇವಸ್ಥಾನಕ್ಕೆ ಹೋಗಿ ಫುಲ್ ಪ್ರದಕ್ಷಿಣೆ ಎಲ್ಲ ಹಾಕಿ ಆದಮೇಲೆ ನಾವು ದೇವರ ದರ್ಶನ ಪಡೆದ ನಂತರ ಈ ಒಂದು ಮಂಟಪಗಳ ಹತ್ರ ಬಂದು ಕೂತ್ಕೊಂಡು ವಿಶ್ರಾಂತಿಯನ್ನು ತೆಗೆದುಕೋಬಹುದು ಅಂತಲೂ ಕೂಡ ಅನ್ನಿಸ್ತು. ಹಿಂದೆಲ್ಲ ಏನಕ್ಕೆ ಬಳಸ್ತಾ ಇದ್ರೋ ಗೊತ್ತಿಲ್ಲ, ಬಟ್ ಈಗ ಅದೆಲ್ಲ ಕೂಡ ಹಾಗೆ ಖಾಲಿ ಖಾಲಿ ಇದೆ. ನೀವು ಸೈಡಿಗೆ ಅಲ್ಲಿ ಹೋಗ್ಬಿಡ್ರಿ. ಒಂದು ಮಹಾಮಂಟಪದ ಬಗ್ಗೆ ಹೇಳೋದಾದರೆ ಎದುರುಗಡೆನೇ ಸೂರ್ಯನಾರಾಯಣನ ದೇವಸ್ಥಾನ ಇದೆ, ಪಕ್ಕದಲ್ಲಿ ನರಸಿಂಹಸ್ವಾಮಿಯ ದೇವಸ್ಥಾನ ಇದೆ. ಎದುರುಗಡೆ ಅಂದರೆ ನಿಮಗೆ ಸ್ವಲ್ಪ ಕಾಣಿಸ್ತಾ ಇರ್ಬೋದು ನೋಡಿ, ಅಲ್ಲಿ ಹೊರಗಿನ ವಾತಾವರಣ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ಸೂರ್ಯನಾರಾಯಣನ ಒಂದು ದೇವಸ್ಥಾನ ಇದೆ. ಪಕ್ಕದಲ್ಲಿ ಅಂದರೆ ಸೂರ್ಯನಾರಾಯಣನ ಬಲಭಾಗಕ್ಕೆ ನರಸಿಂಹಸ್ವಾಮಿಯ ದೇವಸ್ಥಾನ ಇದೆ. ಇಲ್ಲಿಂದ ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಿದೆ ದೇವಸ್ಥಾನ ಅಂತ ಹೇಳಿ. ಅದ್ಭುತವಾಗಿರ್ತಕ್ಕಂಥ ಒಂದು ದೃಶ್ಯ ಅಂತಲೇ ಹೇಳ್ಬೋದು. ಅಲ್ಲಿ ಕೂತ್ರೆ ಹೊರಗೆ ಬರಲಿಕ್ಕೆ ಮನಸ್ಸೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಈ ಒಂದು ಮಹಾಮಂಟಪ 64 ಕಂಬಗಳಿಂದ ಕೂಡಿರ್ತಕ್ಕಂಥದ್ದು. 64 ಕಂಬಗಳು ಕೂಡ ಒಂದು ಕಂಬ ಇದ್ದಾಗೆ ಇನ್ನೊಂದು ಕಂಬ ಇಲ್ಲ, ಅದು ಇಲ್ಲಿನ ವಿಶೇಷ. ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿದ್ದಾವೆ. ಒಂದೊಂದು ಕಂಬನೂ 5 ಪೀಸಸ್ಸಿಂದ ಮಾಡಲಾಗಿದೆ ಅಂತ ಹೇಳಿದರು. ನೋಡ್ತಿರ್ಬೋದು, ಉದಾಹರಣೆಗೆ ನಾನು ಒಂದು ಕಂಬ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡೋದಕ್ಕೆ ಒಂದೇ ಥರ ಅಂತ ಅನಿಸಿದ್ರು ಕೂಡ ಪ್ರತಿ ಕಂಬನೂ ಕೂಡ ಡಿಫ್ರೆಂಟ್ ಆಗಿದ್ದಾವೆ, ಅದು ಇಲ್ಲಿನ ವಿಶೇಷತೆ. ಇವೆಲ್ಲ ಸ್ವಲ್ಪ ನಶಿಸಿ ಹೋಗಿರ್ತಕ್ಕಂಥ ದೇವಸ್ಥಾನದ ಭಾಗಗಳು ನೋಡಿ. ಇದು ಮಹಾಮಂಟಪದಲ್ಲಿ ಬರ್ತಕ್ಕಂಥ ದ್ವಾರ ಅಂತ ಹೇಳ್ಬೋದು. ಇಲ್ಲಿನೂ ಕೂಡ ಕೆತ್ತನೆಗಳು ಹೇಗಿದ್ದಾವೆ ಅಂತ ನೀವು ಗಮನಿಸ್ತಾ ಇರ್ಬೋದು. ಗರ್ಭಗುಡಿಯಿಂದ ನಾವು ಹೊರಗಡೆ ಮಹಾಮಂಟಪನ ಗಮನಿಸಿದಾಗ ಅಲ್ಲಿ ಬೆಳಕಿನ ಕಿಂಡಿ ಕಾಣಿಸ್ತಾ ಇದೆಯಲ್ಲ, ಅಂದರೆ ಎದುರುಗಡೆ ಬಸವಣ್ಣನ ಮೂರ್ತಿ ಇದೆಯಲ್ಲ, ಅದರ ನೆಕ್ಸ್ಟ್ ಅಲ್ಲಿ ಸೂರ್ಯನಾರಾಯಣ ಇದೆ. ಅಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ. ಹೊರಗಿನ ಒಂದು ವಾತಾವರಣ, ಸೂರ್ಯನ ಕಿರಣಗಳಿರ್ಬೋದು, ಬೆಳಕು ಬರುವಂತಹ ಒಂದು ಕಿಂಡಿ ಇದೆ. ಅಲ್ಲಿ ಯುಗಾದಿ ದಿನ ಒಂದು ವಿಸ್ಮಯ ನಡೆಯುತ್ತೆ ಅಂತಲೇ ಹೇಳ್ಬೋದು. ಹೇಗೆ ನಾವು ಬೆಂಗಳೂರಲ್ಲಿ ಗವಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ದಿನ ಸೂರ್ಯನ ಕಿರಣಗಳು ಶಿವಲಿಂಗವನ್ನು ಸ್ಪರ್ಶ ಮಾಡ್ತಾವಲ್ಲ, ಅದೇ ರೀತಿಯಾದಂಥ ವಿಸ್ಮಯ ಇಲ್ಲಿ ಕೂಡ ನಡೆಯುತ್ತೆ. ಯುಗಾದಿಯ ದಿನ, ವರ್ಷದ ಪ್ರಾರಂಭದ ಮೊದಲ ದಿನ ಇಲ್ಲಿ ಸೂರ್ಯನ ಕಿರಣಗಳು ಸೂರ್ಯನಾರಾಯಣನನ್ನು ಸ್ಪರ್ಶ ಮಾಡ್ತವೆ. ಇಲ್ಲಿ ಆ ದೇವಸ್ಥಾನ ವರ್ಷ ಪೂರ್ತಿ ಕತ್ತಲೆಯಾಗಿ ಕಾಣಿಸ್ತಾ ಇರುತ್ತೆ. ಆವತ್ತಿನ ದಿನ ಸೂರ್ಯನ ಕಿರಣಗಳು, ಸೂರ್ಯನ ರಶ್ಮಿಗಳು ದೇವರ ವಿಗ್ರಹದ ಮೇಲೆ ಚೆಲ್ಲುತ್ತವೆ. ಖಂಡಿತವಾಗ್ಲೂ ಈ ಮಾಹಿತಿಯನ್ನು ಕೇಳಿ ನನಗೆ ಆಶ್ಚರ್ಯ ಆಯಿತು. ಇಂತಹ ಒಂದು ಅದ್ಭುತಗಳು ನಮ್ಮ ಸಮೀಪದಲ್ಲೇ ಜರುಗ್ತಾ ಇರ್ತವೆ. ಇಂಥ ವಿಶೇಷತೆಗಳನ್ನು ನಾವು ತಿಳ್ಕೊಂಡು ಕೆಲವೊಂದನ್ನು ನಾವು ಯಾಕೆ ಈ ಒಂದು ಸಮೀಪ ಇರತಕ್ಕಂಥ ದೇವಸ್ಥಾನದಲ್ಲಿ ಇಂಥ ಒಂದು ವಿಸ್ಮಯನ ನೋಡೋಕೆ ಹೋಗಬಾರ್ದು ಅಂತ ಖಂಡಿತವಾಗ್ಲೂ ಅನ್ನಿಸ್ತು ನನಗೆ. ನಿಮಗೆಲ್ಲ ಸಾಧ್ಯ ಆದರೆ ಯುಗಾದಿ ಹಬ್ಬದ ದಿನ ಈ ಒಂದು ವಿಸ್ಮಯನ ನೀವು ನೋಡಲಿಕ್ಕೆ ಹೋಗಿ ಆ ಒಂದು ಪುಣ್ಯವನ್ನು ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತೀನಿ.
ಅಂದರೆ ದೇವಸ್ಥಾನಗಳ ಕೆತ್ತನೆಯನ್ನು ಈ ಥರ ಒಂದು ಥಾಟ್ಸ್ ಇಟ್ಕೊಂಡ್ಬಿಟ್ಟು ಆಗಿನ ಕಾಲದಲ್ಲಿಯೇ ಮಾಡಲಾಗಿದೆ ಅನ್ನೋದು ತುಂಬ ವಿಶೇಷವಾಗಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ. ಏನೇ ಮಾಡಿದರೂ ಕೂಡ ವೈಜ್ಞಾನಿಕವಾದಂತಹ ಕಾರಣಗಳನ್ನು ಇಟ್ಕೊಂಡೇ ನಮ್ಮ ಭಾರತೀಯರು ಒಂದು ರಚನೆಗಳನ್ನು ಮಾಡಿದ್ದಾರೆ. ಈ ಒಂದು ದೇವಸ್ಥಾನದ ಕನ್ಸ್ಟ್ರಕ್ಷನ್ ಅಂದರೆ ಯಾರು ಇದಕ್ಕೆ ಮೇನು ಮುಖ್ಯಸ್ಥರು, ಯಾರ ಒಂದು ನೇತೃತ್ವದಲ್ಲಿ ನಡೆಯಿತು ಅಂದರೆ ಜಕಣಾಚಾರ್ಯ ಒಂದು ನೇತೃತ್ವದಲ್ಲಿ ನಡೆದಂತಹ ಕನ್ಸ್ಟ್ರಕ್ಷನ್ ಇದು. ಜಕಣಾಚಾರ್ಯ ಒಂದು ಸ್ಕೆಚ್ಚು ಕಂಪ್ಲೀಟಾಗಿ ಕೆಲವೊಂದು ಈಗ ಒಂದೊಂದು ರಾಜರ ಆಳ್ವಿಕೆಯಲ್ಲಿ ಒಬ್ಬೊಬ್ಬರು ಬರ್ತಾರಲ್ವ, ಹಾಗೆಯೇ ಜಕಣಾಚಾರ್ಯವರು ಮೇನ್ ಇದು ನವರಂಗ ಮತ್ತು ಒಳಗಡೆ ಗರ್ಭಗೃಹ ಏನು ಬರುತ್ತಲ್ಲ, ಇಲ್ಲಿ ಎಲ್ಲ ಆಲ್ಮೋಸ್ಟ್ ಕೆತ್ತನೆಗಳು ಜಕಣಾಚಾರ್ಯವರ ಒಂದು ನೇತೃತ್ವದಲ್ಲಿ ಅಂತಲೇ ಹೇಳಿದರು. ವಿಜಯನಗರ ಡಿಸ್ಟಿಕ್ಕಿಗೆ ಸಂಬಂಧಿಸಿದಂತಹ ಕೆಲವೊಂದು ಜನಗಳಿಗೆ ಇದು ಪರಿಚಿತವಾಗಿರೋದ್ರಿಂದ ಅದನ್ನು ನೋಡಲಿಕ್ಕೆ ತುಂಬ ಜನ ಒನ್ ಡೇ ಪಿಕ್ನಿಕ್ ಥರನೂ ಬರ್ತಾನೆ ಇದ್ದರು ಜನರು ಕೂಡ. ಹಾಗೆಯೇ ಈ ಒಂದು ಸ್ಥಳವನ್ನು ಶೂಟಿಂಗ್ ಸ್ಪಾಟ್ ಯಾವ ರೀತಿಯಾಗಿ ಅಂದರೆ ಈ ಫೋಟೋಶೂಟ್ ಎಲ್ಲ ಮಾಡ್ತಾರಲ್ವ, ಅದೇ ರೀತಿಯಾಗಿ ಅದಕ್ಕೂ ಕೂಡ ಇದನ್ನು ಉಪಯೋಗಿಸ್ಕೊಂತಾರೆ ಕೆಲವರು ಅಂತಲೂ ಹೇಳಿದರು. ಇದು ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ಹೇಗೆ ಬೇಕೋ ಹಾಗೆ ಬಳಕೆ ಮಾಡ್ಕೊಳ್ಳೋ ಹಾಗಿಲ್ಲ ಅಂತಲೂ ಕೂಡ ಹೇಳಿದರು. ಸೊ ಇದು ನಾನು ಇದ್ರ ಬಗ್ಗೆ ಮಾಹಿತಿನ ಹೇಳಬೇಕು ಅಂದಾಗ ಖಂಡಿತವಾಗ್ಲೂ ಫಸ್ಟ್ಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ನೋಡಿ, ಹೊರಗಿಂದ ದೃಶ್ಯ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಹೌದು, ಫೋಟೋಶೂಟ್ಗಳಿಗೆ ದೂರ ದೇವಸ್ಥಾನಗಳಿಗೆ ಹೋಗೋದಕ್ಕಿಂತ ಇದು ವೆಚ್ಚನೂ ಕೂಡ ಕಡಿಮೆ, ಹಾಗೆಯೇ ಹೋಗ್ಲಿಕ್ಕೂ ಕೂಡ ಸಮೀಪ ಇರ್ತಕ್ಕಂಥದ್ದು. ಇವರು ಕನಸಿಬಿದ್ರು ಅನಿಸುತ್ತೆ, ಅವರು ಕೂಡ ಇಲ್ಲಿ ಫೋಟೋ ಶೂಟಿಂಗಿಗೆ ಬಂದಿದ್ದರು. ಆವಾಗ ಸ್ವಲ್ಪ ನಾನು ಅವ್ರದ್ದು ಕ್ಲಿಪ್ ತೊಗೊಂಡೆ ಅಷ್ಟೇ. ನೆಕ್ಸ್ಟ್ ಇದನ್ನೆಲ್ಲ ನಾವು ಮುಗಿಸ್ಕೊಂಡ್ಬಿಟ್ಟು ಈಗ ಹೋಗ್ತಿರೋವಂಥ ಪ್ಲೇಸು ಇದೇ ದೇವಸ್ಥಾನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ಬೋರ್ಡು ನಿಮಗೆ, ಪುರಾತತ್ವ ವಸ್ತು ಸಂಗ್ರಹಾಲಯ. ಈ ದೇವಸ್ಥಾನದ ಕೆಲವೊಂದು ವಸ್ತುಗಳು ನಶಿಸಿ ಹೋಗೋ ಒಂದು ಸಂದರ್ಭದಲ್ಲಿ ಅವುಗಳನ್ನು ರಕ್ಷಣೆ ಮಾಡಬೇಕಂತ ಹೇಳಿ ಮ್ಯೂಸಿಯಂ, ಚಿಕ್ಕದಾಗಿರ್ತಕ್ಕಂಥ ವಸ್ತು ಸಂಗ್ರಹಾಲಯವನ್ನು ಕೂಡ ಮಾಡಿದ್ದಾರೆ. ಹೊರಗಡೆ ಇದೇ ರೀತಿಯಾಗಿ ಗಾರ್ಡನ್ ಕೂಡ ಮಾಡಲಾಗಿದೆ. ಇಲ್ಲಿ ಒಳಗಡೆ ಹೋದರೆ ಎಷ್ಟೊಂದು ಬಗೆಯ ಮೂರ್ತಿಗಳು, ವೀರಗಲುಗಳನ್ನು ನಾವು ನೋಡಬಹುದು. ಸುಮಾರು ವಿಗ್ರಹಗಳಿರ್ಬೋದು, ಮೂರ್ತಿಗಳು, ಆಮೇಲೆ ಅಲ್ಲಿಗೆ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ಚಿಕ್ಕದಿಂದ ಹಿಡಿದು ದೊಡ್ಡ ದೊಡ್ಡ ಕಲ್ಲುಗಳು, ಆಮೇಲೆ ಶಾಸನಗಳು ಎಲ್ಲದೂ ಕೂಡ ಇಲ್ಲಿ ಸ್ಟೋರೇಜ್ ಮಾಡಲಾಗಿತ್ತು. ಕೆಲವೊಂದು ಹೊರಗಡೆ ಈ ರೀತಿಯಾಗಿ ಆರ್ಗನೈಸ್ ಮಾಡಿ ನಿಲ್ಲಿಸಿದ್ರು. ಒಳಗಡೆ ಬಂದಾಗ ನಮಗೆ ಇಷ್ಟೊಂದೆಲ್ಲ ಇದೆಯಾ ಇಲ್ಲಿ ಅಂತಲೂ ಕೂಡ ಆಶ್ಚರ್ಯ ಆಯಿತು. ಏಕೆಂದರೆ ಈ ಪ್ಲೇಸು ಅಷ್ಟೊಂದು ಪರಿಚಿತವಾಗಿಲ್ಲ, ಯಾವುದೇ ರೀತಿಯ ವಿಸಿಟರ್ಸ್ ಕೂಡ ಇಲ್ಲಿ ಜಾಸ್ತಿ ಬರೋದಿಲ್ಲ. ಹಾಗಾಗಿ ಆದರೂ ಕೂಡ ಇಷ್ಟೊಂದು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಇವುಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ನೋಡಿ ಖುಷಿ ಆಯಿತು. ಏಕೆಂದರೆ ಈ ಥರದ ಕೆಲವೊಂದು ವಸ್ತುಗಳು ಹಾಳಾದರೆ ಮತ್ತೆ ನಮಗೆ ನೋಡಲಿಕ್ಕೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಇದೆಲ್ಲ ಆಗಿನ ಕಾಲದ ಕೆತ್ತನೆಗಳು, ಆಗಿನ ಕಾಲದ ಪ್ರತಿಯೊಂದು ಶಿಲೆಗಳಿರ್ಬೋದು, ಶಾಸನಗಳಿರ್ಬೋದು, ನಶಿಸಿ ಹೋದಾಗ ಮತ್ತೆ ನಾವು ಮುಂದಿನ ಪೀಳಿಗೆಗೆ ತೋರಿಸೋದಕ್ಕೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಈ ರೀತಿಯಾದಂಥ ವಸ್ತು ಸಂಗ್ರಹಾಲಯಗಳನ್ನು ಮಾಡೋದ್ರಿಂದ ಆ ಎಲ್ಲ ಒಂದು ಉಪಕರಣಗಳಿರ್ಬೋದು ಅಥವಾ ವಸ್ತುಗಳನ್ನು, ಮೂರ್ತಿಗಳನ್ನು ಸಂರಕ್ಷಣೆ ಮಾಡಿ ಸ್ಟೋರೇಜ್ ಮಾಡಿ ಇಡೋದು ತುಂಬ ಮುಖ್ಯ ಅಂತ ಅನ್ನಿಸ್ತು. ನೋಡಿ, ಈ ಕಡೆ ಸೈಡ್ ಬಂದರೆ ಮೂರ್ತಿಗಳಿದ್ದಾವೆ. ಎಷ್ಟೊಂದು ಬಗೆಯ ಮೂರ್ತಿಗಳು ಇಲ್ಲೇ ನಾವು ಸಂರಕ್ಷಣೆ ಮಾಡೋದನ್ನು ನೋಡಿದಾಗ ದೇವಸ್ಥಾನದಲ್ಲಿ ಇನ್ನೂ ಎಷ್ಟಿದ್ವು ಆವಾಗ, ಅವು ಇನ್ನೂ ಹಾಳಾಗಿದ್ದವ ಅಂತ ಕೆಲವೊಂದು ನೆನೆಸ್ಕೊಂಡು ಬೇಜಾರಾಯಿತು. ಸಾಧ್ಯ ಆದಷ್ಟು ಇಲ್ಲಿ ಸಂರಕ್ಷಣೆ ಮಾಡಲಾಗಿದೆ. ಇನ್ನೊಂದು ಕಡೆ ವೀರಗಲ್ಲುಗಳನ್ನೆಲ್ಲ ನಿಲ್ಲಿಸಿದ್ದಾರೆ. ಅದೆಲ್ಲ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ. ನನಗೆ ನಮ್ಮ ಸಮೀಪದಲ್ಲಿ ಇಷ್ಟೊಂದು ವಿಶಾಲವಾಗಿರ್ತ ದೇವಸ್ಥಾನ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ವಸ್ತು ಸಂಗ್ರಹಾಲಯವನ್ನು ನೋಡಿ ಖಂಡಿತವಾಗ್ಲೂ ಇದು ಖುಷಿಯ ವಿಚಾರ. ನನಗಂತೂ ತುಂಬಾ ಖುಷಿಯಾಯಿತು. ಇವ್ರನ್ನ ಸ್ವಲ್ಪ ಮಾತಾಡಿಸ್ದೆ. ಇವರು ಏನಿಲ್ಲಿ ಗಿಡಮೂಲಿಕೆ ಕೊಡ್ತಾರಲ್ಲ ಬಾಗಿಲಲ್ಲಿ, ಆ ಒಂದು ಅಂಶಕ್ಕೆ ಸೇರಿದವರು ಅಂತಲೂ ಕೂಡ ಪರಿಚಯ ಮಾಡಿಕೊಂಡ್ರು. ಇಷ್ಟು ನಮ್ಮ ಬಾಗಲಿ ದೇವಸ್ಥಾನದ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಇಲ್ಲಿ ಅಜ ಗಜ, ಕೆಳಗಡೆ ಮೇಕೆ, ಮೇಲ್ಗಡೆ ಆನೆ ಇರ್ತಕ್ಕಂಥದ್ದು. ಕೆಲವೊಂದು ಭಂಗಿಗಳಂತೂ ನನಗೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಮತ್ತೆ ಇದನ್ನು ಶೇರ್ ಮಾಡಿದೆ. ಸಾಧ್ಯ ಆದರೆ ನೀವು ಕೂಡ ಇಲ್ಲಿ ಹೋಗಿ ಬನ್ನಿ, ನಿಮಗೂ ಕೂಡ ಖುಷಿ ಆಗಬಹುದು ಅಂತ ಅಂದ್ಕೊಳ್ತೀನಿ. ಈ ಮಾಹಿತಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.